2025-26ನೇ ವಾರ್ಷಿಕ ಇದು ಶೈಕ್ಷಣಿಕ ವರ್ಷದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಹೋಬಳಿ ಮಟ್ಟದಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲ ನಮ್ಮ ತಾಲೂಕು ಮಟ್ಟಕ್ಕೆ ಈ ಒಂದು ಆಯ್ಕೆಯಾಗಿರೋದಕ್ಕೆ ಎಲ್ಲರಿಗೂ ಅಭಿನಂದನೆಗಳು. ಮತ್ತು ಅದಕ್ಕೆ ತರಬೇತಿ ಮಾಡಿರತಕ್ಕಂಥ PE ಮಾಸ್ಟರ್ಗಳು ಮತ್ತು ಮ್ಯಾನೇಜರ್ ಆಗಿರತಕ್ಕಂಥ ಸಿದ್ದೇಶ್ ಅವ್ರಿಗೂ, ಇದಕ್ಕೆ ಸಹಕರಿಸಿರತಕ್ಕಂಥ ಮುಖ್ಯ ಶಿಕ್ಷಕರಿಗೂ ಮತ್ತು ಎಲ್ಲ ಶಿಕ್ಷಕ ವೃಂದದವ್ರಿಗೂ ಮತ್ತು ಎಲ್ಲ ಆಫೀಸ್ ಸಿಬ್ಬಂದಿದವ್ರಿಗೂ ಧನ್ಯವಾದಗಳು. ಈ ಒಂದು ಕ್ರೀಡಾಕೂಟ ಅನ್ನೋದು ತುಂಬ ವಿಶೇಷವಾಗಿ ಮಕ್ಕಳಿಗೆ ಒಂದು ಮಾನಸಿಕವಾಗಿ ಉತ್ತೇಜನ, ಶಾರೀರಿಕವಾಗಿ ಬಲ ಕೊಡುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ರನ್ನಿಂಗ್ ರೇಸ್ನಲ್ಲಿ ಮತ್ತು ಜಾವ್ಲಿನ್ ಥ್ರೋನಲ್ಲಿ 800 ಮೀಟರ್ಸ್ನಲ್ಲಿ ಮತ್ತು ರಿಲೇನಲ್ಲಿ ಪ್ರಥಮ ಭಾಗ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗಿರೋದಕ್ಕೆ ನಮ್ಮ ಶಾಲಾ ವತಿಯಿಂದ ತುಂಬ ಸಂತೋಷವಾಗ್ತಾ ಇದೆ. ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಪಾರ್ಟಿಸಿಪೇಷನ್ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್. ಯಾರಿಗೆ ಸೋತಿರೋಂಥ ವಿದ್ಯಾರ್ಥಿಗಳು ಮುಂದಿನ ಇದರಲ್ಲಿ ಒಂದು ಪಾಸಿಟಿವ್ ಆಗಿ ತಗೊಂಡು ಅವ್ರು ಮತ್ತೆ ಈ ಒಂದು ಪ್ರಿಪೇರ್ ಆಗಿ ಗೆಲುವು ಸಾಧಿಸಬೇಕು ಅಂತ ನಾನು ಅವ್ರನ್ನೆಲ್ಲ ಕೋರ್ಕೊಳ್ತಾ ಇದ್ದೀನಿ. ಅವ್ರಿಗೆಲ್ಲ ಒಂದು ಸ್ಫೂರ್ತಿ ಆಗಿ ಇರ್ರಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. 2025-26ನೇ ಸಾಲಿನ ಹೋಬಳಿ ಮಟ್ಟದ ಕ್ರೀಡಾಕೂಟ ಈ ಸಲ ತಾಲೂಕ್ ಲೆವೆಲ್ನಲ್ಲೇ ಶಿರಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಶಾಲೆಯ ಲಿಟಲ್ ರೋಸ್ ಶಾಲೆಯ ಮಕ್ಕಳು, ಹೈಸ್ಕೂಲ್ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ಉತ್ತಮವಾಗಿ ಅವರು ಪ್ರದರ್ಶನ ಕೊಟ್ಟು ಸುಮಾರು 4-5 ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಶಾಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿಬಡಿ. 2025-26ನೇ ಸಾಲಿನ ನಮ್ಮ ಶಾಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಜಯಶೀಲರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು 100 ಮೀಟರ್ ಮತ್ತು 200 ಮೀಟರ್, 800 ಮೀಟರ್ ಮತ್ತು ರಿಲೇ ಹಾಗೂ ಗುಂಡು ಎಸೆತ, ಭರ್ಜಿ ಎಸೆತಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಅವರಿಗೂ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕರ ಪರವಾಗಿ ನಾನು ವಿದ್ಯಾರ್ಥಿಗಳು ಮುಂದಿನ ತಾಲೂಕು ಮಟ್ಟದಲ್ಲಿ ಅವರು ಗೆದ್ದು ಜಯಶೀಲರಾಗಿ ಬರಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಒಂದು ಆಶ್ವಾಸನೆಯನ್ನು ನಾನು ಕೊಡ್ತಾ ಇದ್ದೀನಿ.